ದೆಹಲಿಗೆ ತೆರಳ್ತಾ ಇದ್ದ ವಿಮಾನ ತುರ್ತು ಭೂಸ್ಪರ್ಶವಾಗಿದೆ. ಏರ್ ಇಂಡಿಯಾ ವಿಮಾನಕ್ಕೆ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಥೈಲ್ಯಾಂಡ್ನಲ್ಲಿ ಏರ್ ಇಂಡಿಯಾ ತುರ್ತು ಭೂಸ್ಪರ್ಶ ಆಗಿರೋದು. ವಿಮಾನದ ಶೌಚಾಲಯದಲ್ಲಿ ಬಾಂಬ್ ಬೆದರಿಕೆ ಪತ್ರ ಬಂದಿದೆ. ವಿಮಾನದಲ್ಲಿ 156 ಮಂದಿ ಪ್ರಯಾಣಿಸ್ತಾ ಇದ್ರು. ಗ್ರಕೇಟ್ನಿಂದ ದೆಹಲಿಗೆ ಪ್ರಯಾಣಿಸ್ತಾ ಇದ್ದಂತ ವಿಮಾನ ಇದೆ. ಆದ್ರೆ ಬಾಂಬ್ ಇದೆ ಅನ್ನುವಂತ ಬೆದರಿಕೆ ಪತ್ರ, ವಿಮಾನದ ಶೌಚಾಲಯದಲ್ಲಿ ಬಾಂಬ್ ಬೆದರಿಕೆ ಪತ್ರ ಸಿಕ್ಕಿದೆ. ಒಟ್ಟು 156 ಮಂದಿ ಪ್ರಯಾಣಿಸ್ತಾ ಇದ್ರು. ಆ ಕಾರಣಕ್ಕಾಗಿ ತುರ್ತು ಭೂಸ್ಪರ್ಶ ಆಗಿದೆ. ಈಗ ಆಲ್ರೆಡಿ ಒಂದು ಅವಘಡವನ್ನೇ ನಾವಿನ್ನೂ ಅದರಿಂದ ಹೊರಗಡೆ ಬಂದಿಲ್ಲ. ಅದು ಆಲ್ರೆಡಿ ಇನ್ನೊಂದು ಮುನ್ಸೂಚನೆಯನ್ನ ನೀಡಿರೋದು. ಅದು ಫೇಕಾ ಅಥವಾ ಸುಮ್ಮನೆ ಬೆದರಿಕೆಗ ಗೊತ್ತಿಲ್ಲ. ಅದೇ ಸಹಜವಾಗಿ ಆ ಸಂದರ್ಭದಲ್ಲಿ ಆತಂಕ ಅಂತೂ ನಿರ್ಮಾಣ ಆಗಿಯೇ ಇರುತ್ತೆ. ಆ ಕಾರಣಕ್ಕಾಗಿ ತುರ್ತು ಭೂಸ್ಪರ್ಶ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದ್ರ ಬಗ್ಗೆ ತನಿಖೆ ಆಗೇ ಆಗತ್ತೆ. ಅಲ್ಲಿ ಲೆಟರ್ ಇಟ್ಟಿದ್ಯಾರು, ಅಲ್ಲಿವರೆಗೂ ಲೆಟರ್ ತಲುಪಿದೆ ಅಂತ ಅಂದರೆ ಇದರಲ್ಲಿ ಓಡಾಟ ಸಂಚಾರ ಎಲ್ಲವೂ ಆಗಿಯೇ ಇರುತ್ತೆ. ಸೊ ಹಾಗಾಗಿ ಆ ಬಗ್ಗೆ ತನಿಖೆ ಅನ್ನೋದನ್ನು ನಡೆಸ್ತಾರೆ. ಬೆದರಿಕೆ ಪತ್ರ ಸಿಕ್ಕಿದೆ. ಏರ್ ಇಂಡಿಯಾ ವಿಮಾನದ ಟಾಯ್ಲೆಟ್ ರನ್ ಬಾಂಬ್ ಬೆದರಿಕೆಯ ಪತ್ರ ಸಿಕ್ಕಿರೋದು. ಆ ಹಿನ್ನೆಲೆಯಲ್ಲಿ ಥೈಲ್ಯಾಂಡ್ನಲ್ಲಿ ಏರ್ ಇಂಡಿಯಾ ಇಮಿಡಿಯೇಟ್ ಆಗಿ ಭೂಸ್ಪರ್ಶ ಮಾಡಿರೋದು. ವಿಮಾನದ ಶೌಚಾಲಯದಲ್ಲಿ ಬಾಂಬ್ ಬೆದರಿಕೆ ಪತ್ರ ಸಿಕ್ಕಿದೆ. ಒಟ್ಟು 156 ಮಂದಿ ಪ್ರಯಾಣಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದೀಗ ತುರ್ತು ಭೂಸ್ಪರ್ಶ ಆಗಿದೆ. ಕೆಲ ಹೊತ್ತುಗಳ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಸಹಜವಾಗಿ ಪ್ರಯಾಣಿಕರು ಕೂಡ ಆತಂಕದಲ್ಲಿ ಇರ್ತಾರೆ. ಏನಪ್ಪ, ಯಾಕೆ ಈ ಥರ ಇಮಿಡಿಯೇಟ್ ಆಗಿ ಲ್ಯಾಂಡ್ ಮಾಡಿದ್ರು, ಏನಾಯಿತು ಅಂತ. ಯಾಕಂದರೆ ಈಗ ಇನ್ನು ನಾವು ವಿಮಾನ ದೊಡ್ಡ ದುರಂತದ ಬಗ್ಗೆ ಹೇಳ್ತಾ ಇದ್ದೀವಿ, ಆ ಬಗ್ಗೆ ಮಾಹಿತಿಗಳು ನೋಡ್ತಾ ಇರ್ತಾರೆ. ಅಂಥದ್ರಲ್ಲಿ ಸಡನ್ ಆಗಿ ಲ್ಯಾಂಡ್ ಆಗುತ್ತೆ ಅಂತ ಅಂದಾಗ ಎಂಥವ್ರಿಗಾದ್ರೂ ಶಾಕ್ ಆಗಿಬಿಡುತ್ತೆ, ಗಲಿಬಿಲಿ ಆಗೇ ಆಗ್ತಾರೆ. ಆದರೆ ಯಾರು ಈ ಬೆದರಿಕೆ ಹಾಕಿದ್ದಾರೆ, ಇತ್ತೀಚೆಗೆ ಒಂದಷ್ಟು ಸನ್ನಿವೇಶಗಳನ್ನು ನಾವು ಎದುರಿಸಿದ್ದೀವಿ. ಅದಾದ ನಂತರ ಏರ್ಪೋರ್ಟ್ಗಳಲ್ಲಿ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾಡಲಾಗಿದೆ, ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಈಗ ನಾವು ಯಾವಾಗ ಈ ಅಟ್ಯಾಕ್ಸ್ಗಳಾಯಿತು, ಪಾಕಿಸ್ತಾನದ ಕಡೆಯಿಂದ ಉಗ್ರರ ಕಡೆಯಿಂದ ಅಟ್ಯಾಕ್ಸ್ಗಳಾಯಿತು, ಅದಾದ ನಂತರ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಲಾಗಿದೆ. ಹೆಚ್ಚಿನ ಭದ್ರತೆಯನ್ನು, ಹೆಚ್ಚಿನ ಸಿದ್ಧತೆಗಳನ್ನು ಮಾಡಲಾಗಿದೆ. ಹಾಗಿದ್ದೂ ಕೂಡ ವಿಮಾನದ ಒಳಗೆ ಶೌಚಾಲಯದಲ್ಲಿ ಬಾಂಬ್ ಇದೆ ಅನ್ನುವಂಥ ಬೆದರಿಕೆ ಪತ್ರ ಸಿಕ್ಕಿರೋದು ಸಹಜವಾಗಿಯೇ ಆಶ್ಚರ್ಯಕ್ಕೆ ಕಾರಣ ಆಗೋದ್ರ ಜೊತೆಗೆ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು. ಕೆಲ ಹೊತ್ತುಗಳ ಕಾಲ ಆತಂಕ ನಿರ್ಮಾಣ ಆಗಿತ್ತು. ಇಮಿಡಿಯೇಟ್ ಆಗಿ ಭೂಸ್ಪರ್ಶ ಮಾಡಲಾಗಿದೆ. ಇದೀಗ ತನಿಖೆಯನ್ನು ನಡೆಸಲಾಗತ್ತೆ. ಅಲ್ಲಿ ಯಾರು ಪತ್ರವನ್ನು ಇಟ್ಟರು, ಯಾಕೆ ಈ ಬೆದರಿಕೆ ಹಾಕಿದ್ರು, ಎಲ್ಲಕ್ಕಿಂತ ಹೆಚ್ಚಾಗಿ ಮೊದಲಿಗೆ ಚೆಕ್ ಮಾಡಿರ್ತಾರೆ. ಬಾಂಬ್ ಇದೆಯೋ ಇಲ್ವೋ, ಅದು ಹುಸಿ ಪತ್ರವೋ ಅಥವಾ ನಿಜವಾಗ್ಲೂ ಏನು ಎತ್ತ ಅಂತ ಆ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಆ ಥರ ಏನಾದರೂ ಬಾಂಬ್ ಪತ್ತೆ ಆಗಿದೆಯಾ ಅಥವಾ ಜಸ್ಟ್ ಬೆದರಿಕೆ ಕರೆಗೋ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಶಾಲೆಗಳಿಗೆ, ಕಾಲೇಜುಗಳಿಗೆ, ದೇವಸ್ಥಾನಗಳಿಗೆ, ಹೋಟೆಲ್ಗಳಿಗೆ ಅಲ್ಲಿ ಇಲ್ಲಿ ಬೆದರಿಕೆ ಪತ್ರಗಳು ಬರ್ತಾ ಇದೆ. ಮತ್ತು ಅದು ಹುಸಿ ಬೆದರಿಕೆ ಪತ್ರಗಳಾಗ್ತಾ ಇದೆ, ಹುಸಿ ಬೆದರಿಕೆ ಮೇಲ್ಗಳಾಗ್ತಾ ಇದೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಸಿಗಬೇಕು. ಏನಾದರೂ ಬಾಂಬ್ ಆ ಥರದ್ದೇನಾದರೂ ಸಿಕ್ಕಿದೆಯಾ, ಅದಕ್ಕೆ ಸಂಬಂಧಪಟ್ಟಂತೆಗೆ ಪರಿಶೀಲನೆ ಆಗಿದೆಯಾ ಅಥವಾ ತನಿಖೆ ಹೇಗೆ ನಡೀತಾ ಇದೆ, ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ.